ಇನ್ನೂ ಆರದ ವಿಷ್ಣು ಸಮಾಧಿ ತೆರವು ಕಿಚ್ಚು. ಅನಿರುದ್ಧ ಮನೆ ಮುಂದೆ ಅಭಿಮಾನಿಗಳು ಹೈಡ್ರಾಮಾ ಮಾಡ್ತಿದ್ದಾರೆ. ಡಾಕ್ಟರ್ ವಿಷ್ಣುವರ್ಧನ್ ಸಮಾಧಿ ನೆಲಸಮಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅನಿರುದ್ಧ ಮನೆ ಮುಂದೆ ಅಭಿಮಾನಿಗಳ ಹೈಡ್ರಾಮಾ ನಡೆದಿದೆ. ವಿಷ್ಣುವರ್ಧನ್ ಸಮಾಧಿ ನೆಲಸಮ ಮಾಡಿದ್ದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಭಿಮಾನಿಗಳು. ಅನಿರುದ್ಧ ಮನೆ ಮುಂದೆ ಅಭಿಮಾನಿಗಳು ಹೈಡ್ರಾಮಾ ಮಾಡ್ತಿದ್ದಾರೆ. ಅಭಿಮಾನಿಗಳನ್ನ ಮನೆಗೆ ಆಹ್ವಾನಿಸಿದ್ರು ಅನಿರುದ್ಧ. ಇದೇ ವಿಚಾರವಾಗಿ ಬನ್ನಿ ಮಾತಾಡೋಣ ಅಂತ ಮನೆಗೆ ಆಹ್ವಾನಿಸಿದ್ರು ಅನಿರುದ್ಧ. ಬೆಂಗಳೂರಿನ ಜಯನಗರದ ನಿವಾಸದಲ್ಲಿ ಸಭೆ. ವಿಷ್ಣು ಕುಟುಂಬ ಮತ್ತು ಅಭಿಮಾನಿಗಳ ನಡುವೆ ಚರ್ಚೆ ಆಗ್ತಾ ಇದೆ. ಮನೆ ಒಳಗಡೆ ಹೋಗೋದಕ್ಕೆ ಮುಂದಾದ ಅನಿರುದ್ಧ ಪ್ರಶ್ನೆಗಳಿಗೆ ಉತ್ತರಿಸದೆ ಹೇಗೆ ಹೋಗ್ತೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ ಅಭಿಮಾನಿಗಳು. ಶಾಂತಿಯುತವಾಗಿ ಚರ್ಚೆ ಮಾಡೋದಕ್ಕೆ ಅನಿರುದ್ಧ ಮನವಿ ಮಾಡ್ತಾರೆ. ಸ್ಥಳದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ವಿಷ್ಣು ಸಮಾಧಿ ತೆರವು ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನೂ ಆರಿಲ್ಲ ಅಭಿಮಾನಿಗಳಲ್ಲಿನ ಕಿಚ್ಚು. ಅನಿರುದ್ಧ ಮನೆ ಮುಂದೆ ಅಭಿಮಾನಿಗಳ ಹೈಡ್ರಾಮಾ. ಅನಿರುದ್ಧ ಮನೆಗೆ ಆಹ್ವಾನಿಸಿದ್ರು ಅಭಿಮಾನಿಗಳನ್ನು. ವಿಷ್ಣು ಸಮಾಧಿ ತೆರವು ಏನ್ ನಡೀತು ಆ ದಿನ ಅಭಿಮಾನಿಗಳು ಸಿಟ್ಟಿಗೆದ್ದಿದ್ರು. ಸಿಟ್ಟಿಗೆದ್ದ ಅಭಿಮಾನಿಗಳನ್ನ ಸಮಾಧಾನ ಪಡಿಸೋದಕ್ಕೆ, ಚರ್ಚೆ ಮಾಡೋದಕ್ಕೆ ಅಂತ ಇದೇ ಭಾನುವಾರ ಮನೆಗೆ ಬನ್ನಿ ಚರ್ಚೆ ಮಾಡೋಣ ಅಂತ ಅನಿರುದ್ಧ ಆಹ್ವಾನಿಸಿದ್ರು. ಬಂದಂತ ಅಭಿಮಾನಿಗಳು ವಿಷ್ಣು ಕುಟುಂಬವನ್ನ ಪ್ರಶ್ನೆ ಮಾಡಿದ್ದಾರೆ. ವಿಷ್ಣು ಕುಟುಂಬ ಮತ್ತು ಅಭಿಮಾನಿಗಳ ನಡುವೆ ಚರ್ಚೆ ನಡೀತು. ಮನೆ ಒಳಗಡೆ ಹೋಗೋದಕ್ಕೆ ಮುಂದಾಗ್ತಾರೆ ಅನಿರುದ್ಧ. ಆಗ ಅಭಿಮಾನಿಗಳು ಅನಿರುದ್ಧರನ್ನ ತಡೆದು ಪ್ರಶ್ನೆ ಮಾಡಿದ್ದಾರೆ. ಪ್ರಶ್ನೆಗಳಿಗೆ ಉತ್ತರ ಕೊಡದೆ ಹೇಗೆ ಹೋಗ್ತೀರಿ ಅಂತ ತಡೆದಿದ್ದಾರೆ. ಶಾಂತಿಯುತವಾಗಿ ಚರ್ಚೆ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ ಅನಿರುದ್ಧ. ಆದ್ರೆ ಅಭಿಮಾನಿಗಳು ಸಿಟ್ಟಿಗೆದ್ದಿದ್ರು. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಡಾಕ್ಟರ್ ವಿಷ್ಣುವರ್ಧನ್ ಸಮಾಧಿ ನೆಲಸಮಕ್ಕೆ ಆಕ್ರೋಶ ಇದೆ ಅಭಿಮಾನಿಗಳಲ್ಲಿ. ನಂತರ ಒಂದೊಂದ ಕೇಳೋಣ. ಬಹಳ ಸಮಯದಿಂದ ನಡೀತಾ ಇದ್ದ ಜಟಾಪಟಿ. ಒಂದು ಉತ್ತರಕ್ಕೂ ಉತ್ತರ ಬರಲ್ಲ. ಈ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಟ್ಟಿಲ್ಲ ಅಂತ ಅಭಿಮಾನಿಗಳು ಸಿಟ್ಟಿಗೆದ್ದಿದ್ದಾರೆ. ಈಗ ವಿಷ್ಣು ಸಮಾಧಿಯೇ ನೆಲಸಮ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸ್ವಸ್ತಿಕ್ ಇದ್ದಾರೆ ಸಂಪರ್ಕದಲ್ಲಿ. ಸ್ವಸ್ತಿಕ್, ವಿಷ್ಣು ಸಮಾಧಿಯನ್ನ ತೆರವು ಮಾಡಿದಂತ ಸಮಯದಲ್ಲಿ ಅನಿರುದ್ಧ ಆಹ್ವಾನ ಕೊಟ್ಟಿದ್ರು ಅಭಿಮಾನಿಗಳಿಗೆ, ಬನ್ನಿ ಮನೆಗೆ ಚರ್ಚೆ ಮಾಡೋಣ ಅಂತ. ಅದು ಇವತ್ತು ಅನಿರುದ್ಧ ಮನೆ ಮುಂದೆ ಅಲ್ಲಿ ಹೈಡ್ರಾಮಾ ನಡೆದಿದೆ. ಏನಾಯ್ತು? ಅಭಿಮಾನಿಗಳು ಏನಂತ ಪ್ರಶ್ನೆ ಮಾಡಿದ್ರು? ಶ್ವೇತಾ, ಖಂಡಿತವಾಗ್ಲೂ ಕೂಡ ಅನಿರುದ್ಧ ಅವರು ಚರ್ಚೆಗೆ ಆಹ್ವಾನವನ್ನು ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಅಭಿಮಾನಿಗಳು ಬಂದಿದ್ರು. ಅಭಿಮಾನಿಗಳು ಬಂದಂಥ ಸಂದರ್ಭದಲ್ಲಿ ಅಭಿಮಾನಿಗಳಿಗೆ ಸಾಕಷ್ಟು ಪ್ರಶ್ನೆಗಳಿತ್ತು. ಆದರೆ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಅನಿರುದ್ಧ ಆರಂಭದಿಂದಲೂ ಕೂಡ ಅವರು ತಮ್ಮ ಅಭಿಪ್ರಾಯ ಏನಿದೆ, ತಮ್ಮ ವೈಯಕ್ತಿಕ ನೆಲೆಯಲ್ಲಿ ಸಮಾಧಿ ನಿರ್ಮಾಣಕ್ಕೆ ಯಾವ ಥರದಲ್ಲೆಲ್ಲ ಪ್ರಯತ್ನ ಪಟ್ಟಿದ್ರು ಅನ್ನುವಂಥ ವಿಚಾರವನ್ನು ಸಂಪೂರ್ಣವಾಗಿ ಅಭಿಮಾನಿಗಳಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿದ್ರು. ಆದರೆ ಈ ವೇಳೆಯಲ್ಲಿ ಅಭಿಮಾನಿಗಳು ನಾವು ದೂರದಿಂದ ಬಂದಿದ್ದೀವಿ, ಹಾಗಾಗಿ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಅವರನ್ನು ಮನವಿ ಮಾಡ್ತಾ ಇದ್ರು. ಆದರೆ ಈ ಸಂದರ್ಭದಲ್ಲಿ ಒಬ್ಬರು ಅಭಿಮಾನಿಗಳು ಮಾತನಾಡುವಂತ ಸಂದರ್ಭದಲ್ಲಿ ಅವರಿಗೆ ಪ್ರಶ್ನೆಗೆ ಉತ್ತರ ಕೊಡೋದಕ್ಕಾಗಲಿಲ್ಲ. ಆ ಸಂದರ್ಭದಲ್ಲಿ ಒಂದಿಷ್ಟು ಗದ್ದಲಗಳು ಸೃಷ್ಟಿಯಾಯಿತು. ಜೊತೆಗೆ ಎಲ್ಲ ಅಭಿಮಾನಿಗಳು ಕೂಡ ಬೇರೆ ಬೇರೆ ಭಾಗಗಳಿಂದ ಬಂದಿದ್ದವರು ಏಕಕಾಲದಲ್ಲಿ ಪ್ರಶ್ನೆಯನ್ನು ಕೇಳುವಂತ ಸಂದರ್ಭದಲ್ಲಿ ದೊಡ್ಡ ಮಟ್ಟಿನ ಒಂದಿಷ್ಟು ಗೊಂದಲಗಳು ಸೃಷ್ಟಿಯಾಯಿತು. ಈ ಹಿನ್ನೆಲೆಯಲ್ಲಿ ಸದ್ಯ ಈಗ ಅನಿರುದ್ಧ ಅವರು ಮನೆಯ ಒಳಭಾಗಕ್ಕೆ ಹೋಗಿದ್ದಾರೆ. ಸದ್ಯ ನನ್ನ ಅಭಿಮಾನಿಗಳನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಒಂದಿಷ್ಟು ಜನ ಅಭಿಮಾನಿಗಳಿದ್ದಾರೆ. ಸರ್, ಏನು ಸಮಸ್ಯೆ ಏನಾಯ್ತು ಸರ್? ಸರ್, ಸಮಸ್ಯೆ ಇದು ತುಂಬ ಗಂಭೀರ ಆಗಿದೆ ಸರ್. ಯಾಕೆಂದರೆ ನಾವು ವಿಷ್ಣು ಅಪ್ಪಾಜಿಯವ್ರಿಗೋಸ್ಕರ ಈಗ ಆಗಿರೋಂಥ ಪ್ರಾಬ್ಲಮ್ಗೋಸ್ಕರ ನಾವು ಮುಂದೆ ಬಂದಿರೋದು. ನಾನಾ ಜಿಲ್ಲೆಯಿಂದ ಅಭಿಮಾನಿಗಳು ಬಂದಿದ್ದಾರೆ. ಅವ್ರು ಮನವಿ ಸಲ್ಲಿಸಬೇಕು ಅಂತಾರೆ. ನಾವು ಮೊನ್ನೆ ಫಿಲಮ್ ಚೇಂಬರ್ಗೂ ಸರ್ ಮನವಿ ಲೆಟ್ರ್ ಕೊಟ್ಟು ಈಗ ಅನಿರುದ್ಧವ್ರಿಗೆ ಲೆಟ್ರ್ ಕೊಡಬೇಕು ಅಂತ ಬಂದಿದ್ದೀವಿ. ಆದರೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ನಮ್ಮ ನೋವು ಹೇಳ್ಕೊಳಕ್ಕೆ ಮೊನ್ನೆ ಅಭಿಮಾನಿ ಸ್ಟುಡಿಯೋದಲ್ಲಿ ಸ್ಟ್ರೈಕ್ ಮಾಡಿದೆ ಸರ್. ಪಾಪ ಒಂದು 8 ಜನನ ಅವತ್ತು ಹಬ್ಬದ ದಿನ ಏಕಾಏಕಿ ಎತ್ತಾಕೊಂಡು ಸ್ಟೇಷನ್ ಕರ್ಕೊಂಡವ್ರು ಸರ್. ನಾನು 2 ಅವರ್ ಆದಮೇಲೆ ಅಭಿಮಾನಿ ಸಂಘಟನೆಗಳಿಂದ ಒಂದು ವಿಶ್ವಾಸ ಇಟ್ಟು ಅಭಿಮಾನಿಯಾಗಿ ಹೋಗಿ ಅವ್ರು ಬಿಡಿಸ್ಕೊಂಬಾರ ಅಂತ ಹೋದರೆ ನನ್ನ ಸಹ ಕೂಡಿಸ್ಕೊಂಬಿಟ್ರು. ಕೇಳಿದ್ರೆ ಏಕವಚನದಲ್ಲಿ ಗೌರವ ಕೊಡ್ದಿರ ಮಾತಾಡ್ತಾರೆ ಒಬ್ಬ ಸ್ಟೇಷನಲ್ಲಿ. ಆದರೆ ಅದಂಥ ನೋವುಗಳನ್ನು ನಾವು ಯಾರ ಹತ್ರ ಹೇಳ್ಕೊಳ್ಳೋದು? ಅಣ್ಣನ ಕುಟುಂಬದವರು ಅಂತ ಬಂದಿದ್ದೀವಿ.
ಈ ಮುಂದಿನ ಕಾರ್ಯನಿರ್ವಹಿಸಿ ಏನು ಮಾಡಬೇಕು ಅಂತ ಕೇಳ್ಕೊಳ್ಳೋ ಅಂತ ಬಂದಿದ್ವಿ. ಅದಕ್ಕೂ ಅನುಮಾನ ಮಾಡ್ಕೊಡ್ತಾ ಅಲ್ವಲ್ಲ ಇವರು. ಈಗ ಸರ್, ಈಗ ಅನಿರುದ್ಧ ಅವರು ಇವತ್ತು ಸಾಕಷ್ಟು ಮಾತನಾಡಿದ್ರು, ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡ್ರು. ಯಾಕೆ ಅಭಿಮಾನಿ ಸ್ಟುಡಿಯೋದ ವಿಚಾರಕ್ಕೆ ಕುಟುಂಬ ಹೋಗ್ತಾ ಇಲ್ಲ ಅನ್ನುವಂಥ ವಿಚಾರ ಹೇಳಿದ್ರು. ಇದೆಲ್ಲವೂ ಕೂಡ ಕನ್ವೆ ಆಗಿಲ್ವಾ ನಿಮಗೆ? ಹೇಗೆ ಸರ್? 100% ಕನ್ವೆ ಆಗಿಲ್ಲ ಸರ್. ನಾನು ಹೇಳೋದು ಅಭಿಮಾನಿ ಕುಟುಂಬದವರು, ವಿಷ್ಣು ಸರ್ ಕುಟುಂಬದವರು, ಅನಿರುದ್ಧ ಅವ್ರು ಬಂದು ಅವರು ಏನಿಲ್ಲ ಸರ್, ಅಭಿಮಾನಿಗಳ ಹಿಂಭಾಗ ಇದ್ದೀವಿ ನಾವು. ನೀವು ಕಾನೂನು ರೀತಿ ಓಡಾಡಿ, ಅವ್ರ ಪರವಾಗಿ ನಾನು ಎಲ್ಲಿದ್ದು ಕರೆದ್ರು ಬರ್ತೀನಿ, ಸ್ಟೇಷನ್ ಕರೆದ್ರು ಬರ್ತೀನಿ, ಇಲ್ಲಿ ಹೋರಾಟ ಕರೆದ್ರು ಬರ್ತೀನಿ, ಕರ್ನಾಟಕ ರಾಜ್ಯ ಸ್ಟ್ರೈಕ್ ಮಾಡಿದ್ರು ಬರ್ತೀನಿ, ಮುಖ್ಯಮಂತ್ರಿಗಳಿಗೆ ಲೆಟರ್ ಕೊಟ್ಟರು ಬರ್ತೀನಿ ಅಂತ ಏನೇ ಹೇಳಿದ್ರು ಸರ್. ಅವರು ಅಭಿಮಾನಿ ಪರವಾಗಿ ಅನಿರುದ್ಧ ಅವ್ರು ಬಂದ್ರೆ ಅವ್ರ ಪರವಾಗಿ ನಾವು ನಿಲ್ಸ್ಕೊಂತೀವಿ ಸರ್. ಅದೇನೇ ವೆಚ್ಚ ಆದ್ರೂ ಸಹ ನಮ್ಮ ಅಭಿಮಾನಿ ಸಂಘಟನೆಗಳು, ನಮ್ಮ ಸಂಘಟನೆಗಳಿಂದನೇ ಬರ್ತೀವಿ ಸರ್ ನಾವು. ಸಾಕಷ್ಟು ಸುತ್ತಮುತ್ತ ಸಾಕಷ್ಟು ಎಲ್ಲರೂ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಅಭಿಮಾನಿಗಳ ಜೊತೆಗೆ ನೂರಾರು ಸಾವಿರಾರು ಅಭಿಮಾನಿಗಳು ಸೇರಿರುವಂತದ್ದು ಸದ್ಯ ಅನಿರುದ್ಧ ಸರ್ ಒಬ್ರು ಬಿಟ್ಟು ಇನ್ಯಾರು ಎಲ್ಲವನ್ನು ಮುಂದೆ ದೊಡ್ಡ ಮಟ್ಟನಲ್ಲೂ ಕೂಡ ಈಗಾಗಲೇ ಅನೌನ್ಸ್ ಕೂಡ ಮಾಡ್ತಾ ಇರುವಂತದ್ದು, ಮೈಕ್ ನಲ್ಲಿ ಅನೌನ್ಸ್ ಮಾಡ್ತಾ ಇರುವಂತದ್ದು ಕೂಡ ಕಾಣಿಸ್ತಾ ಇದೆ. ಸದ್ಯ ಇದು ವಿಷ್ಣುವರ್ಧನ್ ಸಮಾಧಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ಸಾಕಷ್ಟು ರೀತಿಯ ಸ್ಪಷ್ಟನೆಯನ್ನು ಅನಿರುದ್ಧ ಕೊಟ್ಟರು. ಈಗಾಗಲೇ ಮೈಸೂರಿನಲ್ಲಿ ಅವರ ಅಸ್ಥಿಯನ್ನ ಇಟ್ಟು ಪ್ರತಿಮೆಯನ್ನು ನಿರ್ಮಾಣ ಮಾಡಲಾಗಿದೆ. ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸದ್ಯ ಅಭಿಮಾನಿಗಳಿಗೆ ಒಂದಿಷ್ಟು ಸಮಯವನ್ನು ಕೂಡ ಶಾಂತರಾಗಿ ಉತ್ತರವನ್ನು ಕೊಡ್ತೀನಿ ಅನ್ನುವಂತ ಮಾತುಗಳನ್ನು ಹೇಳಿ ಅನಿರುದ್ಧ ಅವರು ಸದ್ಯ ಮನೆಯ ಒಳಗೆ ಹೋಗಿದ್ದಾರೆ. ಶ್ವೇತಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.